ಹಾಯ್, ವೆಲ್ಕಮ್ ಟು ಲೈಫ್ ವಿತ್ ಕೀರ್ತಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹೊರಟಿರೋದು ಒಂದು ರೆಸಾರ್ಟಿಗೆ. ಸೊ ನಾನು ಹೋಗ್ತಾ ಇರೋದು ನನ್ನ ಹಳೆ ಕೊಲೀಗ್ಸ್ ಜೊತೆ, ಅಂದರೆ ಹಳೆ ಆಫೀಸಲ್ಲಿ ಒಟ್ಟಿಗೆ ವರ್ಕ್ ಮಾಡ್ತಿದ್ದವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ಸೊ ಯಾವ ರೆಸಾರ್ಟ್ ಅದೆಲ್ಲಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಟೈಮ್ ಬಂದು 7:37. ಸೊ ಇಲ್ಲಿಂದ ಯಶವಂತಪುರಕ್ಕೆ ಹೋಗಿ ಅಲ್ಲಿಂದ ಹೋಗಬೇಕು. ಸೊ ಟೈಮ್ ಕೂಡ ಆಯಿತು, ಲೇಟ್ ಆಯಿತು. ಸೊ ನಾನು ಮತ್ತೆ ಸಿಗ್ತೀನಿ, ನೋಡೋಣ ಹೇಗಿರುತ್ತೆ ಇವತ್ತಿನ ಡೇ ಅಂತ. ಎಸ್, ನಾವು ರೆಸಾರ್ಟ್ಗೆ ರೀಚ್ ಆದಾಗ ನಿಯರ್ಲಿ 9:30 ಆಗಿತ್ತು. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಬ್ರೇಕ್ಫಾಸ್ಟ್ಗೆ ಬಂದ್ವಿ. ಯಾಕಂದರೆ ಮತ್ತೆ ಗೇಮ್ಸ್ಗೆ ಹೋಗೋಣ ಅಂತ ಹೇಳಿ ಆ ಪ್ಲ್ಯಾನಲ್ಲಿ ನಾವು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟ್ ಗೇಮ್ಸ್ಗೆ ಅಂತ ಹೋದ್ವಿ. ಸೊ ಬ್ರೇಕ್ಫಾಸ್ಟ್ಗೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ವೆರೈಟಿ ಇತ್ತು. ಇಡ್ಲಿ ಇರ್ಬೋದು, ದೋಸೆ, ಪೂರಿ, ಉಪ್ಮಾ, ಪ್ಯಾನ್ ಕೇಕ್ಸ್, 2 ಟೈಪ್ಸ್ ಆಫ್ ಕಪ್ ಕೇಕ್ಸ್ ಇತ್ತು, ಫ್ರೂಟ್ಸ್ ಇತ್ತು. ಸೊ ಎಲ್ಲ ಇತ್ತು. ಸೊ ಬ್ರೇಕ್ಫಾಸ್ಟ್ ಕೂಡ ನನಗೆ ಇಷ್ಟ ಆಯಿತು ಬ್ರೇಕ್ಫಾಸ್ಟು. ಸೊ ಆಮೇಲೆ ನೆಕ್ಸ್ಟು ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಒಂದೊಂದೇ ಗೇಮನ್ನು ಆಡೋಕ್ಕೆ ಅಂತ ಹೋದ್ವಿ. ಆಮೇಲೆ ಟೀ ಕಾಫಿ ಒಂದು ನನಗಿಷ್ಟ ಆಗಲಿಲ್ಲ, ಯಾಕಂದರೆ ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ನೆಕ್ಸ್ಟ್ ನಾವು ಇಲ್ಲಿಂದ ಹೋಗಿರೋದು ಗೇಮ್ಸಿಗೆ. ಸೊ ಫಸ್ಟ್ ನಾವು ಆಡಿದ ಗೇಮ್ ಅಂದರೆ ಇದೆ. ಅಲ್ಲಿ ಸಾಂಗ್ಸ್ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಿತ್ತು ಅಂತ ನಾನು ವಾಯ್ಸ್ ಕೊಟ್ಟಿದ್ದೀನಿ, ಯಾಕಂದರೆ ಆ ಸಾಂಗ್ಸಿನ ಕಾಪಿರೈಟ್ಸ್ ಬರ್ಬೋದು ಅನ್ನೋ ರೀಸನ್ಗೋಸ್ಕರ. ಇಲ್ಲಿ ಏನಂದರೆ ಈ ಒಂದು ರೆಸಾರ್ಟಲ್ಲಿ ಒಂದು 4-5 ಗೇಮ್ಸ್ ಇರುತ್ತೆ. ಬಟ್ ಕೆಲವೊಂದು ಗೇಮ್ಸ್ಗೆ ಆಪ್ಷನನ್ನು ಇಟ್ಟಿದ್ದಾರೆ, ಇದಲ್ಲದೆ ಇದ್ರೆ ಇದು ಅಂತ. ಸೊ 2 ಆಪ್ಷನಲ್ಲಿ ಫಸ್ಟ್ ಸ್ಕೈ ಸ್ವಿಂಗ್ ಮತ್ತು ಇನ್ನೊಂದು ರಾಕೆಟ್ ಕ್ಲೈಂಬರ್ ಸಮಥಿಂಗ್ ಏನೋ ಒಂದು ಗೇಮ್ ಇತ್ತು. ಸೊ ಆ 2 ಗೇಮ್ ಆಪ್ಷನ್ ಇತ್ತು. ನಾವು ಫಸ್ಟ್ ಗೇಮ್ ಆಡಿದ್ದೆ ಇದು. ಇದು ಒಂಥರ ಮಜಾ ಇತ್ತು, ಕ್ರೇಜಿ ಆಗಿತ್ತು ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ ಈ ಒಂದು ಗೇಮಲ್ಲಿ. ಸೊ ಇದೊಂದು ಆಪ್ಷನ್ ಅಲ್ಲಿ ಏನಂದ್ರೆ ಇದಲ್ದೆ ಮತ್ತೆ 2-3 ಗೇಮ್ಗೆ ಆಪ್ಷನ್ಗಳಿತ್ತು. ಸೊ ಅದೊಂದು ನೆಗೆಟಿವ್ ಅಂತಾನೆ ಹೇಳ್ಬೋದು. ಎಲ್ಲ ಗೇಮ್ ಆಡಕ್ಕೆ ಆಗ್ತಾ ಇರ್ಲಿಲ್ಲ. ಸ್ಕೈ ಸ್ವಿಂಗ್ ಮತ್ತೆ ಇನ್ನೊಂದು ರಾಕೆಟ್ ಕ್ಲೈಂಬರ್ ಅನ್ನೋದು 2 ಆಪ್ಷನಲ್ ಇತ್ತು. ಸೊ ನಾವ್ ಇದನ್ನ ಪ್ರಿಫರ್ ಮಾಡಿದ್ವಿ. ಸೊ ಇದನ್ನ ಪ್ರಿಫರ್ ಮಾಡಿದ್ರೆ ಇನ್ನೊಂದು ಗೇಮ್ ಆಡಕ್ ಆಗ್ತಾ ಇರ್ಲಿಲ್ಲ. ಸೊ ಈ ಗೇಮ್ ಅಂತೂ ಸಿಕ್ಕಾಪಟ್ಟೆ ಕ್ರೇಜಿ ಆಗಿತ್ತು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದಂತ ಗೇಮ್ ಅಂದ್ರೆ ಇದಂತಾನೆ ಹೇಳ್ಬೋದು. ಈ ಗೇಮ್ ಹೇಗೆ ಅಂದ್ರೆ ಸ್ಟಾರ್ಟಿಂಗ್ ತುಂಬಾ ಕ್ರೇಜಿಯಾಗಿ ಅನ್ಸುತ್ತೆ. ಸ್ಟಾರ್ಟಿಂಗ್ ಭಯ ಏನು ಆಗಲ್ಲ, ಬಟ್ ಅಲ್ಲಿ ಕೂತು ಫಸ್ಟ್ ಸ್ವಿಂಗ್ ಏನಿದೆ, ಫಸ್ಟ್ 3 ಸ್ವಿಂಗ್ ಮಾತ್ರ ಸಿಕ್ಕಾಪಟ್ಟೆ ಭಯ ಆಗತ್ತೆ. ಯಾಕಂದ್ರೆ ಮೇಲೆ ಹೋಗಿ ಕೆಳಗಡೆ ಬರೋ ಟೈಮಲ್ಲಿ ಒಂದ್ ಸ್ವಲ್ಪ ಭಯ ಆಗತ್ತೆ. 3 ಸ್ವಿಂಗ್ ಅಷ್ಟೇ, ಒಂದು 2 to 3 ಸ್ವಿಂಗ್ ಅಷ್ಟೇ. ಮತ್ತೆ ಆಮೇಲೆ ಕ್ಯಾಶುವಲ್ ಒಂದು ಉಯ್ಯಾಲೆಯಲ್ಲಿ ನೇತಾಡ್ದಂಗ ಆ ಫೀಲ್ ಕೊಡತ್ತೆ. ಬಟ್ ಈ ಗೇಮ್ ಅಂತೂ ಸಿಕ್ಕಾಪಟ್ಟೆ ಮಜಾ ಆಗಿತ್ತು, ಕ್ರೇಜಿ ಆಗಿತ್ತು.
ಯಾರು ಕಿರ್ಚ್ತಾ ಇದ್ದಿದ್ದು ಯಾರು? ಆಕ್ಚುಲಿ ಇವಾಗ ನಮಗೆ 2 ಗೇಮ್ ಮುಗೀತಲ್ಲ. 2 ಗೇಮ್ ಎರಡಲ್ಲ ಒಂದೇ. ಇಲ್ಲ, ಅದು ಆಪ್ಷನ್ ಇದ್ದಿದ್ದು 2 ಆಯ್ತು. ನಿಮಗೆ ಇಬ್ಬರಿಗೆ ಆಡ್ಬೋದಲ್ಲಿ. ಬ್ರೋ 7 to 4 5 ನಮಗಲ್ಲಿ ಬಿಡಲ್ಲ 70 kg ಆಡ್ಬಿಡಿ. ಇಲ್ಲ ಆಡ್ತಿದೆಯಲ್ಲ ನೀವಲ್ಲ ಆಡ್ಬೋದು, ಆಡಿ. ಇಲ್ಲ ಬ್ರೋ ಚೆನ್ನಾಗಿದೆ, ಹೋಗಿ ಬ್ರೋ. ಬ್ರೋ ಏನು ಇಷ್ಟೇ ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್. ಏ ನಿಜ ಅವ್ರು ರೆಡಿ ಇದ್ದಾರೆ, ಇವ್ರು ರೆಡಿ ಇಲ್ಲ. ಬ್ರೋ ಹೋಗಿ ನಾನು ಬರಲ್ಲ ನಿಮ್ಮ ಜೊತೆಗೆ. ಅದಾಗಲ್ಲ. ಅವರು ಅಲ್ಲ ಯಾವುದು ನಾನು ಬರಲ್ಲ. ಅದು ಕಣ್ ತೆಗ್ದಾಗಂತೂ ಬಿದ್ದು ಬಿಟ್ವಾ. ಹೋಗಿ ಇದಕ್ಕೆ ಇದಾಗ್ತಾರೆ. Both left side is sir. Both right side. ಓಕೆ ಓಕೆ Sir, abhi right stop only left side row. Opposite side. ದಿಸ್ ಸೈಡ್. Up stop only right row. Left side rowing. ಓಕೆ ಓಕೆ ಹಿಂಗೆ ತಿರ್ಸ್ಬೇಕಾ? ಹೋಗ್ತಾ ಇದೆ ಅದೇ ನಾನು ತಿರ್ಗ್ತೀನಿ. ಹೆಂಗೋ ಒಂದು ತಿರ್ಗಿಸಿ. ಅಲ್ಲಿ ಏನೋ ಇದೆ ಆಕ್ಚುಲಿ. ಅದು ನೋಡಿ, ಏನದು? ಏ ನೀ ಜೋರಾಗಿ ಮಾಡ್ಬೇಡ, ಆ ಕಡೆ ಬರುತ್ತೆ ರೀ. ಏ ಆ ಕಡೆ ಬರೋಣ, ಈ ಕಡೆ ಹೋಗ್ತೀವಿ ಮತ್ತೆ. ಏ, ಆ ಕಾರ್ನರಿಗೆ ಹೋಗಿ ಬರೋಣ. ಅದೇ ಸುಮ್ಮನೆ ನೀವು ನಾನು ಹೋಗ್ತೀನಿ. ನೀವಂದ್ರೆ ಸರಿ ಸ್ಟಾಪ್. ಯಾರಿಗೂ ಬೋಟಿಂಗ್ ಬರಲ್ಲ. ಪೂರ್ತಿ ಇದು ಮಾಡಬೇಕು. ನಾವಿಕ ಸರಿ ಇಲ್ಲ. ಚುಂಬಡ ನೀರ ನೀನು ಹಿಂಗೆ ಅಷ್ಟೇ ಅನ್ಬೇಕಷ್ಟೇ. ಈ ಕಡೆ ಇನ್ನ ಈ ಕಡೆ ಓ ನಾವಿಕ ಹಂಗಲ್ಲ ಮರ ಹಂಗೆ ಮಾಡು ಬ್ರೋ. ಹಿಂಗನ್ನೋ ಸಾಕು. ಸ್ಟಾರ್ಟ್ ಮಾಡೋಣ ನಾವು. ರೈಟ್ ಓಕೆ ಸೈಡ್ ಹೋಗಿ ಈ ಸೈಡ್ ಮಾಡಿ ನಾವು ಹಾಕ್ಬೇಕು ಈ ಸೈಡ್ ಈಗ ಹಾಕ್ತೀವಿ. ನೀವು ಇಬ್ರು ಎಲ್ಲರೂ ಏನು ಗೊತ್ತಾ ನೀನು ಗ್ಲೌಸ್ಕೊಳ್ಬೇಕು. ನೀವು ಸ್ಟಾಪ್. ನಾನಂತೀನಿ ಎಲ್ಲ ಹೋಗ್ತದೆ. ಏ ಬಸವ ಎತ್ಕಡೆ ಯಾರು ಇವರು? ಇವ್ರ ಹೆಸರೇನು? ತಿರ್ಗ್ಸಯ್ಯ
ಹಕ್. ಹಾಗೆ ಓ ನೈಸ್. ಏ ಹೌದು ಅಟ್ಲೀಸ್ಟ್ ಟೂಡಿ. ನಾವು 3-4 ಗೇಮ್ ಆಡಿ, ಅಂದರೆ ಬ್ರೇಕ್ಫಾಸ್ಟ್ ಆಗಿ 3-4 ಗೇಮ್ ಆಡಿ ಮತ್ತೆ ನಾವು ಊಟಕ್ಕೆ ಅಂತ ಬಂದ್ವಿ. ಸೊ ಲಂಚಿಗೆ ಸಿಕ್ಕಾಪಟ್ಟೆ ವೆರೈಟಿ ಇತ್ತು, ವೆಜ್ ಕೂಡ ಇತ್ತು, ನಾನ್ ವೆಜ್ ಕೂಡ ಇತ್ತು. ನಾನ್ ವೆಜ್ಜಲ್ಲೂ ವೆಜ್ಜಿಗಿಂತ ನಾನ್ ವೆಜ್ಜಲ್ಲಿ ವೆರೈಟೀಸ್ ಇತ್ತು. ಆಮೇಲೆ ವೆಜ್ ತಿಂದವರು ವೆಜ್ ಫುಡ್ ಅಷ್ಟೇನು ವೆರೈಟೀಸ್ ಏನಿರಲಿಲ್ಲ, ಬಟ್ ಅಷ್ಟೇನು ಒಳ್ಳೆಯದು ಕೂಡ ಇರಲಿಲ್ಲ ಅಂತ ಹೇಳಿದರು. ಸೊ ನಾನ್ ವೆಜ್ ಓಕೆ, ನನಗೆ ಫುಡ್ ವೈಸ್ ಕೆಲವ್ರಿಗೆ ಇಷ್ಟ ಆಯಿತು, ಕೆಲವ್ರಿಗೆ ಇಷ್ಟ ಆಗಿಲ್ಲ, ಬಟ್ ನನಗಂತೂ ಇಷ್ಟ ಆಯಿತು. ಫುಡ್ ವೈಸ್ ಏನು ಕಂಪ್ಲೇಂಟ್ಸ್ ಇಲ್ಲ. ಸಿಕ್ಕಾಪಟ್ಟೆ ವೆರೈಟೀಸ್ ಕೂಡ ಇತ್ತು, ಡೆಸರ್ಟ್ಸ್ ಇತ್ತು, ಕೇಕ್ಸ್ ಇತ್ತು. ಆಮೇಲೆ ಕಯಾಕಿಂಗಲ್ಲಿ ಆ ನೀರಿದೆ ಅಲ್ಲ, ತುಂಬ ವರ್ಸ್ಟ್ ನೀರು. ಎಲ್ಲ ಆ ರೆಸಾರ್ಟ್ನ ವೇಸ್ಟ್ ನೀರಲ್ಲಿ ಆ ಕಯಾಕಿಂಗ್ನ ಇಟ್ಟಿದ್ದಾರೆ. ಅದೊಂದು ಆ ರೆಸಾರ್ಟಲ್ಲಿ ತುಂಬ ನೆಗೆಟಿವ್ ಅನಿಸಿದಂದರೆ ಕಯಾಕಿಂಗ್ಗೆ. ಆ ಕಯಾಕಿಂಗಲ್ಲಿ ಆ ನೀರು ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ವರ್ಸ್ಟ್ ಆಗಿದೆ ಅಂತ. ಆಮೇಲೆ ಸಿಕ್ಕಾಪಟ್ಟೆ ಸ್ಮೆಲ್ ಅಂದರೆ ಸಿಕ್ಕಾಪಟ್ಟೆ ಸ್ಮೆಲ್ಲು. ಬಟ್ ಅಲ್ಲಿ ಕೆಲಸ ಮಾಡೋರಿಗೆ ಪಕ್ಕ ಏನಾದ್ರು ಡಿಸೀಸ್ ಬರೋದು ಗ್ಯಾರಂಟಿ, ಅಷ್ಟು ಸ್ಮೆಲ್ ಇತ್ತು. ಅಂದರೆ ಬರೀ ವೇಸ್ಟ್ ನೀರದು, ಅದೊಂದು ಇಷ್ಟ ಆಗಲಿಲ್ಲ, ನೆಗೆಟಿವ್ ಅಂತಲೇ ಹೇಳ್ಬೋದು. ನೋಡೀಗ ಬ್ರೋ ಹೆಲ್ಮೆಟ್ ತೆಗೀರಿ. ಬ್ರೋ ಎಕ್ಸ್ಪೀರಿಯನ್ಸ್ ಬ್ರೋ. ನಡ್ಕೊಂಡು ಹೋಗಿ ನೋಡಿ. ಹಾಂ ಚಲೋ ಚಲೋ. ಸಾಂಗ್ ಹಾಕ್ರಿ ಇವ್ರಿಗೆ. ಇಲ್ಲ ಅಂದ್ರೆ ಸರ್ವು ನಾನು ಸರ್ವ್ ಮಾಡಿದ್ದು, ನೀವು ಸರ್ವ್ ಮಾಡಿದಾಗ ನಾನು ಬಿಡಬೇಕು. ಹಂಗೆ ಪಾಯಿಂಟು ಹಂಗಲ್ರಿ. ಈಗ ನಾನು ಸರ್ವ್ ಮಾಡ್ತೀನ, ನೀವು ಬಿಟ್ಟರೆ ನನಗೆ ಪಾಯಿಂಟು. ನೀವು ಸರ್ವ್ ಮಾಡಿದಾಗ ನಾನು ಬಿಟ್ಟರೆ ಪಾಯಿಂಟ್. ಹಂಗೆ ಎಲ್ಲಿ ನಾನು ಉಳಿದಿದ್ದು, ನಾನು ಈಗ ಮಾಡಿದ್ದು ಸರ್ವು. ಅದೇ ಹಂಗೆ ಆಡೋದು ಗೇಮು. ಗೇಮ್ ಕೊಡಿ.
7 ಬಾರಿ ಮೋಸ ಬ್ರೋ. ಸತ್ಯ ಹೇಳ್ತೀನಿ ನಿಮಗೆ. ನಾನ್ರಿ ಸರ್ ನೀವು ಮಾಡ್ತೇನೆ. ಆಯ್ತು ನಿಮಗೆ ಇಷ್ಟ ಬಂದಂಗೆ ಆಡ್ರಿ. ಆಯ್ತು ಅಯ್ಯೋ 9-4. ಆಯ್ತಮ್ಮ 15ಗೆ ಬನ್ನು. ಆಯ್ತಮ್ಮ 9-4. ಹಿಂದೆ ಹೋಗು ಗೆರೆ ಲಾಸ್ಟಿಗೆ. ಅವಾಗಿಂದ ಹಂಗೆ ಮಾಡ್ತಾ ಇದ್ದಾರೆ. ನೀನು ಕೇಳ್ತಾ ಇಲ್ಲ. ಎಂತ ಅದು? ಎಂತ ಅಂದ್ರೆ ಕೊಡಿ ಈಗ. ನಮ್ಗೆ ನಾವು ಹಂಗೆ ಹಾಕೋದು. 8-5. ನೀವು ಹಿಂಗಾದ್ರೆ ಹಿಂಗೆ ಡಬಲ್ ಟಚ್ ತಗೊಂತೀರಾ, ಹಿಂಗೆ ಹಾಕ್ತೀರಾ, ಅಲ್ಲ ಹಿಂಗೆ ಹಾಕೋದಿಲ್ಲ. ಆಯ್ತಾ? ಆಯ್ತು ಈಗ 4 ಎಷ್ಟು 4 5-8. ಹಾಂ 5-8 ಆಯ್ತು ಇಟ್ಕೊಳ್ಳಿ ಬಾಲು. 9-5. ಎಸ್, ನಿಮಗೇನಾದರೂ ಈ ರೆಸಾರ್ಟ್ ಬಗ್ಗೆ ಡೌಟ್ ಇದ್ದರೆ ಏರಿಯಾ 83 ಅಂತ ಗೂಗಲಲ್ಲಿ ಹೊಡೆದ್ರೆ ಬರುತ್ತೆ. ಇದು ಬನ್ನೇರುಘಟ್ಟದಲ್ಲಿರುವಂಥ ಒಂದು ರೆಸಾರ್ಟು, ಬಟ್ ಸೂಪರ್ ಆಗಿದೆ. ಅದರಲ್ಲೂ ಫ್ರೆಂಡ್ಸ್ ಜೊತೆ ಹೋದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಇನ್ನು ಅಲ್ಲಿ ಹೋದ ನಂತರ ಕನ್ಫ್ಯೂಷನ್ ಇದ್ದರೆ ಸೊ ಅಲ್ಲೇ ಎಂಟ್ರಿಯಲ್ಲಿ ಒಂದು ಏರಿಯಾ 83 ರೆಸಾರ್ಟ್ ಬಗ್ಗೆ ಒಂದು ಮ್ಯಾಪ್ ಸಿಗುತ್ತೆ. ಆ ಮ್ಯಾಪ್ನ ನೋಡಿಕೊಂಡು ನಾವು ಹೋಗ್ಬೋದು. ಅದರಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಸರ್ ನಾನಿವಾಗ ಜಸ್ಟ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ನೋಸ್ ರಿಂಗ್ ಕೂಡ ಚೇಂಜ್ ಮಾಡಿದೆ, ಹಳೇದನ್ನ ತೆಗೆದು ಇದು ಹಾಕಿದೆ. ಇವತ್ತಿನ ಡೇ ಅಂತೂ ಸಖತ್ತಾಗಿತ್ತು. ಸಖತ್ ಅಂದರೆ ಸಖತ್ ಎಂಜಾಯ್ ಮಾಡಿದ್ವಿ. ಒಂಥರ ಸುಸ್ತು ಬೇರೆ ಇದೆ, ಬಟ್ ಡೇನ ಮಾತ್ರ ಎಂಜಾಯ್ ಮಾಡಿದ್ವಿ. ಸೊ ನಿಮಗೇನಾದರೂ ಅಲ್ಲಿ ಡೌಟ್ ಏನಾದರೂ ಇದ್ದರೆ ಹೇಗೆ ಯಾವ ಗೇಮ್ ಆಡೋದು, ಆಮೇಲೆ ಗೂಗಲಲ್ಲಿ ಕೂಡ ಇದೆ ಏರಿಯಾ 83 ಅಂತ ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ ಡೀಟೇಲ್ಸ್ ಎಲ್ಲ, ಯಾವ ಥರ ಗೇಮ್ಸ್ ಇದೆ, ಆಮೇಲೆ ಪ್ಯಾಕೇಜಸ್ ಎಲ್ಲ ಸಿಗುತ್ತೆ ಗೂಗಲಲ್ಲೇ. ಆಮೇಲೆ ಅಲ್ಲೇ ಎಂಟ್ರಿಯಲ್ಲೂ ಕೂಡ ಅಷ್ಟೇ ಯಾವ ಥರ ಮ್ಯಾಪ್ ಇದೆ, ಯಾವ ಥರ ಗೇಮ್ ಇದೆ, ಯಾವ ಗೇಮ್ ಇದೆ, ಹೆಂಗೆ ಹೋಗಬೇಕು. ದೊಡ್ಡದಂದರೆ ದೊಡ್ಡ ರೆಸಾರ್ಟು. ಸೊ ಹಿಂಗೆ ಎಲ್ಲವೂ ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರಿಯಲ್ಲೇ ಮ್ಯಾಪ್ ಇದೆ. ಸೊ ಏನೂ ವರಿ ಮಾಡೋ ಅಗತ್ಯ ಇಲ್ಲ, ಎಲ್ಲನೂ ಚೆನ್ನಾಗೇ ಇದೆ ಅಲ್ಲಿ. ಸೊ ನೀವು ಕೂಡ ವಿಸಿಟ್ ಮಾಡ್ಬೋದು. ಒಂದೊಳ್ಳೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಬೆಂಗಳೂರಲ್ಲೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.